ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ದರ ಏರಿಕೆಯ ಪರಿಣಾಮ ಬೋರ್ವೆಲ್ ರಿಗ್ ಕೊರೆಯುವ ದರವೂ ಕೂಡ ಹೆಚ್ಚಳವಾಗ್ತಿದೆ. ಈ ಹಿಂದೆ 1,000 ಅಡಿಗೆ 1,40,000 ರೂಪಾಯಿ ದರ ಇತ್ತು. 1,40,000 ರೂಪಾಯಿ 1,000 ಅಡಿಗೆ ಇತ್ತು. ಇದೀಗ ಅದರ ದರ 1,60,000 ರೂಪಾಯಿಗೆ ಏರಿಕೆ ಆಗಿದೆ. ಅಲ್ಲಿಗೆ 20,000 ರೂಪಾಯಿ ದರ ಹೆಚ್ಚಳ ಆಗಿರೋದು. ಬೋರ್ವೆಲ್ ರಿಗ್ ಕೊರೆಯುವಂಥ ದರ ಹೆಚ್ಚಳ ಆಗಿರೋದು. ಹಿಂದೆ 1,000 ಅಡಿಯನ್ನು ಕೊರೆದ್ರೆ 1,40,000 ರೂಪಾಯಿ ತೆಗೆದುಕೊಳ್ತಾ ಇದ್ರು. ಆದರೆ ಈಗ ಅದರ ದರ 1,60,000ಕ್ಕೆ ಏರಿಕೆ ಆಗಿರೋದು. ಇದೀಗ ರಿಗ್ ಮಾಲೀಕರ ಏಜೆಂಟ್ ಸಂಘದ ಈ ಒಂದು ನಿರ್ಧಾರ ಇದು. ಬೆಲೆ ಏರಿಕೆ ಹಿನ್ನೆಲೆ ರಿಗ್ ಕೊರೆಯುವಂಥ ಕೆಲಸವನ್ನು ಸ್ಥಗಿತ ಮಾಡಿದ್ರು ಮಾಲೀಕರು ಮತ್ತು ಏಜೆಂಟರ ಸಭೆ ಬಳಿಕ ಹೊಸ ದರ ಜಾರಿಯಾಗಿರೋದು. ಪೂರ್ವ ಕರ್ನಾಟಕ ಗ್ರಾಮೀಣ ರಿಗ್ ಮಾಲೀಕರ ಏಜೆಂಟರ ಸಂಘದ ಒಮ್ಮತ ನಿರ್ಧಾರ ಇದು. ಬೆಲೆ ಏರಿಕೆಯಿಂದ ನಷ್ಟ ಆಗ್ತಾ ಇತ್ತಂತೆ. ಒಂದು ವಾರ ಹೀಗಾಗಿ ಅವರು ರಿಗ್ ಕೊರೆಯುವಂತಹ ಅಂದರೆ ಬೋರ್ವೆಲ್ ಕೊರೆಯುವಂಥ ಕೆಲಸವನ್ನು ಸ್ಥಗಿತ ಮಾಡಿ ಅವರು ಬಂದ್ ಮಾಡಿದ್ರು. ಅದಾದ ನಂತರ ಮಾಲೀಕರು ಏಜೆಂಟರ ನಡುವೆ ಸಭೆ ಆಯಿತು. ಇದೀಗ ಹೊಸ ದರವನ್ನು ಜಾರಿ ಮಾಡಿದ್ದಾರೆ. ರೈತರಿಗೆ ತೊಂದರೆ ಆಗದಂತೆ ಸೇವೆಯನ್ನು ಮುಂದುವರಿಕೆಗೆ ಶುರು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. 25,500 ರೂಪಾಯಿ ಇದ್ದಂಥ ಬಿಟ್ ದರ ಇದೀಗ 53,000ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಕಾರ್ಮಿಕ ವೇತನ ಹೆಚ್ಚಳದಿಂದ ಲಾಭಾಂಶ ಕುಸಿತ ಆಗ್ತಾ ಇದೆ ಅಂತೆ. ಚೀನಾದಿಂದ ಆಮದ ವಸ್ತುಗಳು ಕೊರತೆ ದರ ಏರಿಕೆ ಆಗ್ತಾ ಇರೋದ್ರಿಂದ ಸಾಕಷ್ಟು ನಷ್ಟ ಆಗ್ತಿದೆ ಅಂತ ಹೊಸಕೋಟೆ ತಾಲೂಕು ವಾಬಸಂದ್ರ ಗ್ರಾಮದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದರು ಬೋರ್ವೆಲ್ ಮಾಲೀಕರು ಹಾಗೂ ಏಜೆನ್ಸಿಗಳು. ಇದೀಗ ದರ ಏರಿಕೆ ಮಾಡಿದ್ದಾರೆ. ಫೆಬ್ರವರಿ ಡಿಸೆಂಬರಲ್ಲಿ ಬಿಟ್ ರೇಟ್ ಕಡಿಮೆ ಇತ್ತು. 25,500 26,000 ಬಿಟ್ ರೇಟ್ ಇತ್ತು. ಈ ಜನವರಿ 20ನೇ ತಾರೀಕಿಗೆ 53,000 ಬಿಟ್ ರೇಟ್ ಆಗಿದೆ. ಒಂದು ಬೆಟ್ ಮೇಲೆ ಒಂದು ಬೆಟ್ಟು ಒಂದು 2 ಪಾಯಿಂಟ್ಗೆ ಹಾಕ್ಬೋದು ಅಷ್ಟೇ. ಒಂದು 2 ಪಾಯಿಂಟ್ಗೆ ಅಂದರೆ 1,800 ಅಡಿ ಓಡುತ್ತೆ ಒಂದು ಬೆಟ್ಟು. ಆ ಒಂದು ಬೆಟ್ಟು 1,800 ಅಡಿ ಓಡಬೇಕಾದ್ರೆ ಆಮೇಲೆ ಅದು ಸ್ಕ್ರಾಪ್ ಆಗುತ್ತೆ. ಆಮೇಲೆ ನಮ್ಮ ಲೇಬರ್ ಸಮಸ್ಯೆನೂ ವಿಪರೀತ ಜಾಸ್ತಿ ಆಗಿದೆ. ಈ ಜನರು ಪೊಂಗಲ್ ಮುಗೀತು ಅಂದರೆ ತಮಿಳ್ನಾಡಿಂದ ಬರೋಂಥ ವರ್ಕರ್ಸು ನಾವು ಅವ್ರದ್ದೇ ಯಾವುದೋ ಒಂದು ಡಿಮ್ಯಾಂಡ್ ಹೇಳ್ತಾರೆ, ನಮ್ಗೆ ರೇಟ್ ಇಷ್ಟು ಕೂಲಿ ಕೊಟ್ಟರೆ ಅಂತ. ಯಾಕಂದರೆ ರಾತ್ರಿ ಆಗಲೂ ಕೆಲಸ ಮಾಡಬೇಕು, ಬೋರ್ವೆಲ್ ಕಾಡಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ನಾವು ಸಿಟಿ ಒಳಗೆ ಪಾಯಿಂಟ್ ಓಡಿಸೋಂಗಿಲ್ಲ. ನಾವು ಹಳ್ಳಿ ಕಡೆ ಹೋದರೆ ರೈತರಿಗೂ ಕೂಡ ಬೋರ್ ಹಾಕ್ಬೇಕಾದ್ರೆ 24 ಅವರ್ ಕೆಲಸ ಮಾಡ್ಬೇಕಾಗ್ತದೆ. ರೈತರಿಗೂ ಕಷ್ಟ ಇದೆ. ಯಾಕಂದರೆ ಇವತ್ತಿನ ಮಾರ್ಕೆಟಲ್ಲಿ ರೈತರಿಗೂ ತರಕಾರಿ ರೇಟ್ ಇಲ್ಲ. ಅದಕ್ಕಾಗಿ ನಾವೆಲ್ಲ ಏಜೆಂಟ್ ಮತ್ತು ಓನರ್ಸ್ ಎಲ್ಲ ಸೇರಿ ರೈತರು ಉಳಿಬೇಕು, ಏಜೆಂಟ್ ಉಳಿಬೇಕು, ಓನರ್ಸ್ ಬೆಲೆ ಏರಿಕೆ ಆಗಿರೋದರ ಕಾರಣ ಬಿಟ್ಟು ಆಯಿಲು, ಯಾಮರು, ಲೇಬರು ಎಲ್ಲ ಸೇರಿ ಬೆಲೆ ಏರಿಕೆ ಆಗಿರೋದರ ಕಾರಣ ಎಲ್ಲ ವಾಹನ ಮಾಲೀಕರು, ಬೋರ್ವೆಲ್ ಕೊಳವೆ ಬಾವಿ ಕೊರೆಯುವ ವಾಹನಗಳ ಮಾಲೀಕರು ಮತ್ತು ಏಜೆಂಟರು ಎಲ್ಲ ಸೇರಿ ಬೆಲೆ ಏರಿಕೆ ಆಗಿರೋದರ ಕಾರಣ ಮುಷ್ಕರವನ್ನು ಕೈಗೊಂಡು ಗಾಡಿಗಳನ್ನ ನಿಲ್ಲಿಸಿ ಈ ರೇಟ್ ಆದ್ರೇ ಹೊಡೆಯೋಕ್ಕಾಗೋದು, ಕೊಳವೆ ಬಾವಿ ಮಾಡೋಕ್ಕಾಗೋದು ಅನ್ನೋ ಒಂದೇ ಇದಕ್ಕೋಸ್ಕರ ಗಾಡಿಗಳು ನಿಲ್ಲಿಸಿದ್ದಾರೆ. ನಿಲ್ಲಿಸಿದ ನಂತರ ಈಗೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬಂದ ನಂತರ 1,60,000ಕ್ಕೆ ತೀರ್ಮಾನ ಆಗಿದೆ. ಅಂದರೆ 0 to 1,000 ಅಡಿ 1,60,000 ಆಗಿದೆ. ಈ ಹಿಂದಿನ ಬೆಲೆ ನೋಡಿದರೆ 1,40,000ಕ್ಕೆ ಮಾಡ್ತಿದ್ರು. ಬೆಲೆ ಏರಿಕೆ ಆಗಿದ್ದ ಕಾರಣ 1,60,000ಕ್ಕೆ ತೀರ್ಮಾನ ಮಾಡಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಕಾರಣ ಏನು ಅಂತಂದರೆ ಬೆಲೆ ಏರಿಕೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದೇನು